ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ. ಎಸ್ಟಿಎ ಹಾಗೂ ಬ್ರೋಕರ್ ಜೊತೆ ಸೇರಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ರೈಟು, ಲೆಫ್ಟು, ಸ್ಲೋ, ಸ್ಟಾಪು. ಜೊತೆಗೆ ಸೀಲ್ ಮಾಡಿರೋ ವಾಹನಗಳಿಗೆ ಹೊಸ ದಾಖಲೆ ಸೃಷ್ಟಿ ಮಾಡಿ ಬ್ರೋಕರ್ ಮೂಲಕ ಮಾರಾಟ ಮಾಡಿರೋದು ಲೋಕಾಯುಕ್ತ ಪರಿಶೀಲನೆಯಲ್ಲಿ ಬೆಳಕಿಗೆ ಬಂದಿದೆ. 2 ಟ್ರ್ಯಾಕ್ಟರ್ಗಳಿಗೆ ಹೊಸ ದಾಖಲೆ ಸೃಷ್ಟಿ. ಅಬ್ಬಬ್ಬಾ, ಅಮ್ಮ ಬರ್ತೀನಮ್ಮ, ಬಾಲಾಕೋ. ಆಯ್ತು ಮಗ, ಹುಷಾರಾಗಿ ಹೋಗ್ಬಾ. ನಾನು ನವೀನ, ಓದಿರೋದು ಇಂಜಿನಿಯರಿಂಗು. ಕ್ಯಾಂಪಸ್ ಆಗುತ್ತೆ ಅಂತ ಒಳ್ಳೆ ಕಾಲೇಜಲ್ಲೇ ಎಜುಕೇಷನ್ ಲೋನ್ ತಗೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದವನು. ಆದರೆ ಏನು ಮಾಡೋಣ, ಎಜುಕೇಷನ್ಗೆ ಬೆಲೆ ಇಲ್ದಿರೋ ಈ ಸಿಸ್ಟಮಲ್ಲಿ ನನ್ನಂಥ ಡಿಗ್ರಿ ಮಾಡಿದಂಥ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಸ್ವಿಗ್ಗಿ, ಝೊಮ್ಯಾಟೊ, ಡೆಲಿವರಿ ಕೆಲಸಗಳೇ ಕೊನೆ ದಾರಿ. ಮನೆ ಜವಾಬ್ದಾರಿ ಮರ್ತಿರೋ ಅಪ್ಪ ಕುಡ್ಕೊಂಡೇ ಜೀವನನ ಹಾಳು ಮಾಡ್ಕೊಂಡು ತೀರೋದ್ಮೇಲೆ ಅಮ್ಮ ನನ್ನನ್ನು ಒಳ್ಳೆ ರೀತಿಯಲ್ಲೇ ಕಷ್ಟಪಟ್ಟು ಬೆಳೆಸಿದ್ದಾಳೆ. ಏನು ಮಾಡಿದ್ರು ಒಳ್ಳೆ ದಾರಿನಲ್ಲೇ ಮಾಡಬೇಕು, ಅದರಿಂದ ಸಂಪಾದನೆ ಮಾಡಬೇಕು ಅನ್ನೋದು ಅವಳ ಆಸೆ. ಟೈಮ್ ಎಲ್ಲೆಲ್ಲಿ ಸಿಗುತ್ತೋ ಅವಾಗೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಯಾವುದಾದ್ರೂ ಸರಿ ಅದನ್ನು ಮಾಡ್ಕೊಂಡು ನಾನು ಅಮ್ಮ ಜೀವನನ ನೆಮ್ಮದಿಯಿಂದ ಸಾಗಿಸ್ತಾ ಇದ್ದೀವಿ. ಇವತ್ತು ನನಗೆ ಏನೋ ಒಂಥರ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ, ಇವತ್ತು ನನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋ ದಿನ. ನಾಳೆಯಿಂದ ನಾನು ಫುಡ್ ಡೆಲಿವರಿ ಮಾಡ್ತೀನಿ. ನಾನು ಅಮ್ಮ ನೆಮ್ಮದಿಯಿಂದ ಜೀವನ ಸಾಗಿಸ್ತೀವಿ. ನಮಸ್ಕಾರ ಸರ್. ಸರ್ ತುಂಬ ವೆಹಿಕಲ್ಗಳು ಬಂದುಬಿಟ್ಟಿದೆ ಸರ್ ಇವತ್ತು. ಬರೀ ಸ್ಕೂಲ್ ಗಾಡಿಗಳೇ ಬಂದವೆ? ಎಲ್ಲ FC ಬಂದಿರೋದು ಸರ್. ಸರಿ, ಎಲ್ಲನೂ ಒಬ್ಬೊಬ್ಬರ ಒಳ್ಕಳಿಸು. ಓಕೆ ಸರ್. ಅಣ್ಣ, ಒಳಗಡೆ ಯಾರು ಹಿಡಿದು ಬಿಟ್ರೆ? ನನ್ನ ಹೆಸರೇನು ಹೇಳು? ಎಂಟಾಣಿ. ಹಾಂ, ಫಸ್ಟ್ ಹೇಳು, ಕೆಲಸ ಆಯಿತು ಒಳಗೆ. 2 ಲೈಟ್ಸ್ ಕೊಡು ಶಿವ. ಇಲ್ಲಿ ಬಿಡವ, ಅಲ್ಲಿ ಕೂತ್ಕೊಳ್ಳೋಣ. ಇನ್ನೊಂದು ಮತ್ತೆ ಸರಿ ಇಲ್ಲ. ಮಂಜ, ಜಾಸ್ತಿ ರಿಸ್ಕ್ ಏನಾಗಲ್ಲ. ನಾನು ಇದನ್ನು ನೋಡ್ಕೋತೀನಿ. ಹೇಳಿದ್ದೀನಲ್ಲ, ಅಷ್ಟಾಗುತ್ತೆ. ಅಣ್ಣ, ದುಡ್ಡು ಎಷ್ಟಾರು ಆಗಲಿ ನಿಮ್ಮ ಸಾಹೇಬ್ರನ್ನ ಬೈಕ್ ಕೊಡಿಸು ಅಂತ ಮಾತ್ರ ಕೇಳಬಾರ್ದು ಅಷ್ಟೇ. ಹಂಗಾದ್ರೆ 1,000 ಜಾಸ್ತಿ ಕೊಡು. ಬೈಕಿಂದೇನೋ ಲಾರಿದೆ ಮಾಡಿಸ್ಕೊಡ್ತೀನಿ. ಹಂಗೆ ಟೀದು ಕಾಸು ಕೊಟ್ಬಿಡು. ಸಾಹೇಬ್ರ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ನಾನೆಲ್ಲ ನೋಡ್ಕೊತೀನಿ, ವ್ಯವಸ್ಥೆ ಮಾಡ್ತೀನಿ. ಇದೆಲ್ಲ ಮತ್ತೆ ಫೇಲನ್ಸ್ ಇಲ್ಲಿ ಹೊಡೆದು ಬಿಡ್ತಾರೆ. ಹಾಂ, ಇಲ್ಲಿ ನಿಂತ್ಕೊ. ಇಲ್ಲಿ ಸೋಮಗಳೇ, ಚೂರು ಹಿಂದೆ ಹೋಗಿ ನಿಂತ್ಕೊ. ಇಲ್ಲಿ ಕರೆಕ್ಟಾಗಿ ನಿಂತ್ಕೊಳ್ಳಪ್ಪ ನೀನು. ಸರ್ ನಮಸ್ಕಾರ. ನೀನು ಬರಮ್ಮ. ಮಂಜು ಬಾ. ಮಂಜೇಗೌಡ, ರೈಟಲ್ಲಿ ತೋರ್ಸಪ್ಪ. ಲೆಫ್ಟ್ ಯಾವುದು? ರೈಟ್ ಇದೆ ಅಂದಮೇಲೆ ಲೆಫ್ಟ್ ಇದೆ ಅಲ್ವಾ ಸರ್? ಎಲ್ಲಿಂದ ಬರ್ತೀರಿ ನೀವೆಲ್ಲ? ಒಂದು ಬೇಸಿಕ್ ರೂಲ್ಸ್ ಗೊತ್ತಿಲ್ವಲ್ರಿ ನಿಮಗೆ? ಹೇ, ನೆಕ್ಸ್ಟ್. ನಿಂಗರಾಜು ಬಾ. SLC ಪಾಸ್ ಆಗಿದೆಯೇನೋ? ಕಾಣೋದಿಲ್ವಲ್ಲ ಹಂಗೆ. ಮುಂದೆ ತಿರುವಿದೆ.
ಏನು ಸ್ವಾಮಿ ಆನ್ಲೈನಾ? ಓ ಅಟ್ಲಂತೆ ನಿಮ್ಮ ಕೆಲಸ ಆಗಂಗೆ. ಸ್ವಾಮಿ ಶರಣಮಯ್ಯಪ್ಪ. ಯಾರ್ರೀ ಸ್ವಾಮಿ? ಅಯ್ಯಪ್ಪ ಬನ್ನಿ ಬನ್ನಿ. ಸರ್ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಈಗ ಬಂದವ್ರನ್ನೆಲ್ಲ ಕರಿತಾ ಇದ್ದಾರಲ್ಲ, ನಮ್ಮನ್ನ ಯಾವಾಗ ಕರಿತೀರಾ ಸರ್? ಆನ್ಲೈನ್ ಅಲ್ವಾ? ಹ್ಞೂ ಹಂಗೆ ಹಿಂದೆ ಹೋಗು. ಆನ್ಲೈನ್ ಕೊನೆ ಕರಿತೀವಿ, ಅಲ್ಲೇ ನಿಂತ್ಕೊಳಪ್ಪ. ರಸ್ತೆಯಲ್ಲಿ ಆಂಬುಲೆನ್ಸ್ ಬಂದರೆ ಏನು ಮಾಡ್ತೀರಾ? ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಸ್ವಾಮಿ ಶರಣಮಯ್ಯಪ್ಪ. ಸ್ಟಾಪ್. ಲೆಫ್ಟ್ ಟರ್ನ್. ಸಾರಿ ಒಂದು ನಿಮಿಷ ಹಂಗಲ್ಲ. ಸ್ಟಾಪ್. ಸಿಗ್ನಲ್ ಬಿದ್ದರೆ ಏನು ಮಾಡಬೇಕು? ನಮ್ದಕ್ಕೆ ಸಿಗ್ನಲ್ ಇಲ್ಲ ಸರ್. ಮಧ್ಯರಾತ್ರಿ ವೀಲಿಗೆ ಮಾಡೋದು ವೀಲಿ. ಸ್ಟಾಪ್. ಹಂಪ್ಸ್. zebra cross. ಸ್ಲೋ. ನೋಡೋಕೊಳೆ ಬುದ್ಧಿವಂತರ ಥರ ಕಾಣ್ತೀರಿ. ಅದೇನು ಒಳಗಡೆ ಕೊಟ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಹೋಗೋದಲ್ವಾ ಸರ್? ಇಲ್ಲ ನಮ್ಮನ್ನು ನಾಯಿ ಸುತ್ತಿಸ್ತಾರೆ ಸರ್ ಇವರು. ಪರಮೇಶ್ವರೇ ಬನ್ನಿ. ಎಸ್ ಸರ್. ನೀನು ಬಾ. ಆನ್ಲೈನು ಸರ್. ಸರಿ, ಹ್ಯಾಂಡ್ ಸಿಗ್ನಲ್ ತೋರಿಸು. ಎಸ್ ಸರ್. ರೈಟ್ ಟರ್ನ್. ಲೆಫ್ಟ್ ಟರ್ನ್. ಸ್ಲೋ. ಸ್ಟಾಪ್. ಸರಿ, ಸಿಗ್ನಲ್ಸ್ ಹೇಳು. ನೋ ಎಂಟ್ರಿ. ಮುಂದೆ ಶಾರ್ಪ್ ಟರ್ನ್ ಇದೆ ಲೆಫ್ಟಿಗೆ. ಮುಂದೆ ಕಿರಿದಾದ ಸೇತುವೆ ಇದೆ. ಸ್ವಲ್ಪ ಡೇಂಜರ್ ಇದೆ, ಎಚ್ಚರಿಕೆಯಿಂದ ಸಾಗಿ. ಪ್ರಿಯಾರಿಟಿ ವೆಹಿಕಲ್ ಈ ಕಡೆಯಿಂದ ಹೋಗೋದಕ್ಕೆ. ಲೆಫ್ಟ್ ಟರ್ನ್ ಮಾಡಲೇಬೇಡಿ. ಹಂಪ್ಸ್ ಇದೆ, ಹುಷಾರಾಗಿ ಹೋಗಿ. ಟೈಮ್ ಆಯಿತು, ನಾಳೆ ಬಾ. ಸರ್ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಸರ್. ನೀವೇನಾದ್ರು ಲೈಸೆನ್ಸ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನನ್ನ ಮನೆ ಪರಿಸ್ಥಿತಿ ತುಂಬ ಹಾಳಾಗೋಗಿದೆ ಸರ್. ನೀವು ಯಾವ ರೂಲ್ಸ್ ಬೇಕಾದ್ರೂ ಕೇಳಿ, ನೀವು ಯಾವ ಸೈನ್ಸ್ ಬೇಕಾದ್ರೂ ಕೇಳಿ ಸರ್, ನಾನು ಹೇಳ್ತೀನಿ. ದಯವಿಟ್ಟು ನನ್ನ ಲೈಸೆನ್ಸ್ ಮಾಡಿಸ್ಕೊಟ್ಬಿಡಿ ಸರ್, ಪ್ಲೀಸ್ ಸರ್. ನಿನಗೆ ಅರ್ಜೆಂಟ್ ಇದೆ ಅಂತ ನಾನು ಇಲ್ಲಿ ಪಾಸ್ ಮಾಡ್ಕೊಡೋಕ್ಕಾಗತ್ತೇನೆ? ನಾಳೆ ದಿನ ಗಾಡಿ ತಗೊಂಡೋಗಿ ಯಾವನ್ಗಾರ ಗುಚ್ಚಿದ್ರೆ ಯಾರೇ ಅವಣೆ? ನಾಳೆ ಬರೋಕ್ಕೆ ಕಟ್ಗೆ ಅವನಿಗೆ. ಸರ್ ಎಂಟಂಡಿ ಸರ್, ನೀವಾರ ಹೇಳಿ ಸರ್. ಬಾರಪ್ಪ, ನಡಿಯಪ್ಪ, ಟೈಮ್ ಆಯ್ತು, ನಡಿಯಪ್ಪ, ನಡಿ. ಅಮ್ಮ ಹೋಗ್ಬರ್ತೀನಿ ಕಣಮ್ಮ. ಸರಿ ಮಗ, ಎಲ್ಲ ತಗೊಂಡ? ಇದ್ಯಾಕಮ್ಮ ಕೆಮ್ತಾ ಇದೆಯಾ? ಅಸ್ತಮಾ ಔಷಧಿ ತಗೊಂಡ ಇಲ್ವಾ? ಔಷಧಿ ಮುಗ್ದು 3 ದಿವಸ ಆಯಿತು ಮಗ. ಮತ್ತೆ ಹೇಳೋದಲ್ವಾ? ನಿನ್ನ ಹತ್ರ ನೋಡಿದ್ರೆ ಕಾಸಿಲ್ಲ, ಅದೇ ಬಟ್ಟೆ ಹಾಕೊಂಡು ಎಷ್ಟೋ ದಿವಸದಿಂದ ಓಡಾಡ್ತಿದ್ಯಾ, ಅದಕ್ಕೆ ಯಾಕೆ ಅಂತ. ಅಮ್ಮ ಆರೋಗ್ಯದ ವಿಷಯದಲ್ಲಿ ಯಾರು ನೆಗ್ಲೆಕ್ಟ್ ಮಾಡ್ತಾರಾ? ಸಾಯಂಕಾಲ ಬರುವಾಗ ತರ್ತೀನಿ, ಬರಲಾ? ಸರ್ ಇದೊಂದು ಬಾಟ್ಲಿ ಕೊಡ್ತೀರಾ? ಥ್ಯಾಂಕ್ ಯು ಸರ್. ಇದು ಅವನಿದೆ. ಇದೊಂದು ಇದೆಯಲ್ಲ ಸರ್, ಇದು ಅವನಿದೆ. ಹಾಂ ಸರ್, ನವೀನ.
ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಏಯ್ ಲೆಫ್ಟು. ಸರ್ ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ? ಆಫೀಸಲ್ಲಿ ಎಲ್ಲಿ ನೋಡಿದ್ರು ಕ್ಯಾಮ್ರಾ, ನನ್ನ ಮಗನ ಬುದ್ಧಿ ಹಂಗೆ ಕಳ್ಸೋಣ. ರೈಟ್ ಲೆಫ್ಟ್ ಸರ್ ಅದೇ ಕೆಮ್ತಾ ಇದ್ದೀರಲ್ಲ? ನೆನ್ನೆ ಮಳೇಲಿ ಸಿಕ್ಕಾಪಟ್ಟೆ ನೆಂದು ಬಿಟ್ಟೆ ಕಣ, ಸ್ವಲ್ಪ ಕೆಮ್ಮಾಗಿ ಹೋಗ್ಬಿಟ್ಟಿದೆ. ಬಿಡು, ತಲೆ ಕೆಡ್ಸ್ಕೊಬಿಡ, ಸರಿ ಹೋಗುತ್ತೆ. ಏಯ್ ಬರ ಇದು. ಹಿಂಗೆ ನಾ ಗಾಡಿ ಓಡಿಸೋದು? ಇನ್ನೆಂಗೆ ಸರ್ ಓಡಿಸೋದು? ಕರೆಕ್ಟಾಗೆ ಓಡಿಸ್ನಲ್ಲ ಸರ್. ಎಂಟಣಿ ನಮಗೆ ಗಾಡಿ ಓಡಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾವನೆ. ಇದೇನು ಸರ್ ಕೆಮ್ತಾ ಇದ್ದೀರಾ? ಓ ಇದು ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ ಬಿಡಿ. ಸರ್ ಕೊಡಿ. ಏನೇನು ನಮ್ಗೆಲ್ಲರಿಗೂ ಲಂಚ ಕೊಟ್ರೆ ಇವ್ ನಮಗೆ ಬಾಟ್ಲು ಕೊಡ್ತಾವನೆ. ಸರ್ ಕೆಮ್ತಾ ಇದ್ರಲ್ಲ ಸರ್, ಅದಕ್ಕೆ ಕೊಟ್ಟೆ. ಕೊಡಿರಿ ಸರ್, ಸರಿ ಹೋಗುತ್ತೆ. ಇಷ್ಟು ಮಾತ್ರೆ ತಗೊಂಡ್ರೆ ಸರಿ ಹೋಗಿಲ್ಲ, ಇದನ್ನು ತಗೊಂಡ್ರೆ ಸರಿ ಹೋಗುತ್ತಾ? ಕೊಡ ಎಂಟಣಿ, ನೋಡೇ ಬಿಡೋಣ. ಅಯ್ಯ ಏನೋ ಕೊಟ್ಟೆ ನಮ್ಮ ಸಾಹೇಬ್ರಿಗೆ? ಚೆನ್ನಾಗಿದೆ ಕಣೋ. ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿತ್ತು, ಕೆಮ್ಮಿ ಸುಸ್ತಾಗ್ತಾ ಇತ್ತು. ಈಗೊಂಥರ ರೀಫ್ರೆಶ್ ಫೀಲ್ ಆಗ್ತಾ ಇದೆ. ಏನಾಗಿದೆ ಹೆಸರು? ಅಮೃತವನಿ ಡೀಪ್ ಪ್ರೀತ. ಓ ಸರ್, ನಾನು ಇದ್ರ ಬಗ್ಗೆ ಕೇಳಿದ್ದೀನಿ. ನೆಗಡಿ, ಕೆಮ್ಮು, ಗಂಟ್ಲು ಕೆರೆತಕ್ಕೆ ತುಂಬ ಒಳ್ಳೆ ಮೆಡಿಸಿನ್ ಸರ್ ಇದು. ಹೌದಾ? ಹಾಂ ಸರಿ, ಒಳಗಾಕು. ಸರ್ ಅದು ನಮ್ಮ ತಾಯಿ ಆಸ್ತಮಗೆ ಅಂತ ತಗೊಂಡಿರೋದು ಸರ್, ಕೊಡಿ ಸರ್. ದೇವಸ್ಥಾನದ ಉಂಡಿಗೆ ಬಂದಿದ್ದ ದುಡ್ಡು, ನಮ್ಮ ಹತ್ರ ಬಂದಿದ್ದ ವಸ್ತು ಯಾವುದು ವಾಪಸ್ ಬಂದಿದ್ದು ಹಿಸ್ಟ್ರಿನೇ ಇಲ್ಲ. ನಾಳೆ ಹೋಗು. ಸರ್ 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 ರಾಜು ಬಂದ ಮನೆಗೆ? ಸರ್ ಸರ್ ಬಂದೆ 5 ನಿಮಿಷ. ಸರ್ ಸರ್ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ, ಆದರೆ ನೀನು ಪಾಸ್ ಮಾಡೋಕ್ಕಾಗಲ್ಲ. ಯಾಕೆ ಸರ್? ಎಲ್ಲೆಲ್ಲಾರಲ್ಲಿರುವಾಗ ಗಾಡೀಲಿ ಎಲ್ ಬೋರ್ಡ್ ಇರಬೇಕು. ಅದು ಅಲ್ಲದೆ ನಿನ್ನ ಗಾಡೀಲಿ ಮಿರರೇ ಇಲ್ವಲ್ಲಯ್ಯ. 6 ತಿಂಗಳು ಬಿಟ್ಟು ಮತ್ತೆ ಎಲ್ಲೆಲ್ಲರಿಗೂ ಅಪ್ಲೈ ಮಾಡು, ಆಮೇಲೆ ನೋಡೋಣ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಕರೀತಾರೆ ಸರ್. ಅಂತ ದೇವಸ್ಥಾನದಲ್ಲಿ ಇದ್ಕೊಂಡು ಇಷ್ಟು ಅನ್ಯಾಯ ಮಾಡ್ತಿದ್ದಾರಲ್ಲ ಸರ್, ನಿಮ್ಗೊಂದು ಸ್ವಲ್ಪನೂ ಪಾಪ ಪ್ರಜ್ಞೆ ಇರೋದೇ ಕಾಣಲ್ವಾ? ಪಾಪ ಪ್ರಜ್ಞೆ ಈಗ ಬಂದ ದಾರಿ. ನಾನು ಈ ಕೆಲಸ ತಗೊಳಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅನ್ನೋದು ನಿನಗೆ ಗೊತ್ತಾ? ಇಲ್ಲಿ ಫ್ರೀಯಾಗಿ ವಿಷನೂ ಸಿಗಲ್ಲ. ಸಾರ್ವಜನಿಕರ ಸೇವೆ ಮಾಡೋ ಕೆಲಸ ಸರ್ ಇದು. ಆದರೆ ನೀವುಗಳೆಲ್ಲ ಸೇರಿಕೊಂಡು ತಲೆ ಹಿಡ್ಕರ್ ಕೆಲಸ ಮಾಡ್ತಾ ಇದ್ದೀರಾ ಸರ್. ನೆನಪಿಟ್ಕೊಳ್ಳಿ, ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗನ್ನು ತಟ್ಟುತ್ತೆ ಅನ್ನೋದನ್ನು ಮಾತ್ರ ಮರೆಯೋಕೋಗ್ಬಿಡಿ ಸರ್. ಏನು ತಲೆಯೆಲ್ಲ ಮಾತಾಡ್ತಾ ಇದೀಯಾ? ಯೋ ಎಂಟಾಣೆ, ಇನ್ನು ನನ್ನ ಮಗನಿಗೆ ಸಾಯೋಗ್ಬಿಟ್ಟಿಯ ಸಿದ್ಧಾಂತ ಮಾಡ್ಬಿಡ್ತೀನಿ. ಹಲೋ, ಎಲ್ಲಿ? ಡಾಕ್ಟರ್, ಅವ್ನು ನನ್ನ ಮಗ ಹೇಗಿದ್ದ ಡಾಕ್ಟರ್? ಹಿಸ್ ಕಂಡೀಷನ್ ಈಸ್ ವೆರಿ ಸೀರಿಯಸ್. ಈಗಲೇ ಏನು ಹೇಳೋಕ್ಕಾಗಲ್ಲ ಡಾಕ್ಟರ್.
ದುಡ್ಡು ಎಷ್ಟು ಬೇಕಾದ್ರೂ ಖರ್ಚಾಗಲಿ ನಾನು ಕೊಡ್ತೀನಿ. ನಿಮ್ಮ ದುಡ್ಡಿಂದ ಈಗ ಏನು ಮಾಡೋಕ್ಕಾಗಲ್ಲ ರೀ. ನೀವು ಮಾಡಿರೋ ಪುಣ್ಯದ ಕೆಲಸ ನಿಮ್ಮ ಮಗನ ಕಾಪಾಡಬೇಕಷ್ಟೇ. ಡಾಕ್ಟರ್, ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್. ಸರ್ 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 ರೈಟ್ ಇದೆ ಅಂದಮೇಲೆ ಲೆಫ್ಟ್ ಇದೆ ಅಲ್ವಾ ಸರ್? ನೆನಪಿಟ್ಕೊಳ್ಳಿ, ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗಿಲು ತಟ್ಟುತ್ತೆ ಅನ್ನೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸರ್. ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್. ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗಿಲು ತಟ್ಟುತ್ತೆ ಅನ್ನೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸರ್. ಇದರಿಂದ ಏನು ಮಾಡೋಕ್ಕಾಗಲ್ಲ. ನೀವು ಮಾಡಿರೋ ಒಳ್ಳೆಯ ಕೆಲಸ ಪುಣ್ಯದ ಕೆಲಸ ನಿಮ್ಮ ಮಗನಿಗೆ ಕಾಪಾಡಬೇಕು. ನಿಮ್ಮ ದುಡ್ಡಿನಿಂದ ಏನು ಮಾಡೋಕ್ಕಾಗಲ್ಲ. ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದ್ದಿದ್ರೆ ನಿಮ್ಮ ಮಗನಿಗೆ ಒಂದಲ್ಲ ಒಂದಿನ ಕರ್ಮ ನಿಮ್ಮನೆ ಬಾಗಿಲು ತಟ್ಟುತ್ತೆ ಅನ್ನೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸರ್. ಆ ಹುಡುಗನಿಗೆ ಸರಿಯಾಗಿ ಟ್ರಾಫಿಕ್ ರೂಲ್ಸ್ ನಿಮ್ಮನೆ ಬಾಗಿಲು ತಟ್ಟುತ್ತೆ ಅನ್ನೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸರ್. ಸರ್, ಬದಲಾವಣೆ ಅದು ನಮ್ಮಿಂದ ಮಾತ್ರ ಸಾಧ್ಯ. ಲಂಚ ಈಸ್ಕೊಳ್ಳೋದು ಎಷ್ಟು ತಪ್ಪೋ ಅಷ್ಟೇ ಲಂಚ ಕೊಡೋದು ಕೂಡ ತಪ್ಪು. ನಾನಿವತ್ತು ಪಡ್ಕೊಂಡಿರೋದು ಒಂದು ಸಣ್ಣ ಲೈಸೆನ್ಸ್ ಅಷ್ಟೇ. ಆದರೆ ಅದನ್ನು ಲಂಚ ಕೊಡದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಪಡ್ಕೊಂಡಿದ್ದೀನಿ ಅನ್ನೋ ಗರ್ವದ ಜೊತೆಗೆ ದೇಶಕ್ಕೆ ಒಂದು ಸೇವೆ ಮಾಡಿದ್ದೀನಿ ಅನ್ನೋಷ್ಟು ತೃಪ್ತಿ ನನಗೆ ಸಿಗ್ತಾ ಇದೆ. ನಾಳೆ ಇಂಥ ಸನ್ನಿವೇಶಗಳು ನಿಮ್ಮ ಜೀವನದಲ್ಲೂ ಕೂಡ ಬರ್ಬೋದು. ಹೆದರಬೇಡಿ, ಅದು ನಿಮಗೆ ದೇಶ ಸೇವೆ ಮಾಡೋಕ್ಕೆ ಸಿಗೋ ಒಂದು ಅವಕಾಶ.